ಇದರ ಹಿನ್ನೆಲೆಯಲ್ಲಿ ಒಂದು ಸಾಂಸ್ಕೃತಿಕ ರಾಜಕಾರಣ ಬಹಳ ವ್ಯವಸ್ಥಿತವಾಗಿ ಕಳೆದ 4-5 ದಶಕಗಳಲ್ಲಿ ಇಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ನಾವು ಮರಿತೀವಿ. ಆ ರೀತಿ ಮರೆತರೆ ಖಂಡಿತವಾಗಿಯೂ ಈ ಹಿಂದುತ್ವದ ರಾಜಕಾರಣ ಅಥವಾ ಕೋಮುವಾದದ ರಾಜಕಾರಣವನ್ನು ನಾವು ಸೋಲಿಸಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಸಲ ಮಾತುಗಳು ಬರ್ತವೆ, ಚುನಾವಣೆಯಲ್ಲಿ ಸೋಲಿಸಿದ್ರೆ ಕೋಮುವಾದದ ರಾಜಕಾರಣ ಸೋಲಿಸಿ ಬಿಡಬಹುದು. ಅದು ಸುಳ್ಳು ಅನ್ನುವಂಥದ್ದು ನಮ್ಗೆಲ್ಲರಿಗೂ ಇಲ್ಲಿ ಸೇರಿದವರಿಗೆ ಗೊತ್ತಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಇಲ್ಲಿ 8-7 ಕ್ಷೇತ್ರಗಳನ್ನ ಬಿಜೆಪಿ ಕಳ್ಕೊಂಡು ಸುಳ್ಯದಲ್ಲಿ STPನ ಸ್ಪರ್ಧೆಯಿಂದಾಗಿ ಅವರು ಪಡೆದ ಓಟಿನ ಒಂದು ಏನಿದೆ ಅಂತರದ ಒಳಗಡೆ ನೇರ ಸ್ಪರ್ಧೆಗೆ ಅದು ಸೋಲ್ತಾ ಇದೆ ಸುಳ್ಯ. ಆವಾಗ ಆಡಳಿತ ಪಕ್ಷದ ಕಾಂಗ್ರೆಸ್ ದೊಡ್ಡ ನಾಯಕರು ಅವರಿಗೆ ಅಭಿನಂದನಾ ಸಭೆ ಗೆದ್ದ ಶಾಸಕರಿಗೆ ಬಿಜೆಪಿಯನ್ನ ಕೋಮುವಾದವನ್ನ ಭಾಷಣದಿಂದ ಸೋಲಿಸಲಿಕ್ಕಾಗುವುದಿಲ್ಲ, ಚುನಾವಣೆಯಲ್ಲಿ ನಾವು ಸೋಲಿಸಿ ಸಾಧಿಸಿದ್ದೇವೆ. ನಾನು ನಾನು ಮನಸ್ಸಲ್ಲಿ ಅನ್ಕೊಂಡೆ ಬಹಳ ಬೇಗ ಸಿಗ್ತದೆ. ಹಾಗೆ 6 ತಿಂಗಳಲ್ಲಿ ಚುನಾವಣೆಯಲ್ಲಿ ಹತೋಟಿಗೆ ತಗೊಂಡು ಯಾರೋ ಒಬ್ಬ ಮುಸ್ಲಿಂ ಹುಡುಗ ಅಂಗಿ ಪ್ಯಾಂಟ್ ಅಂಡರ್ ನಾನು ಆ ಪ್ರತಿಭಟನೆಯಲ್ಲಿ ಹೇಳಿ ಇದು ಕಟ್ಟಿ ಹಾಕಿದ ಮುಸ್ಲಿಂ ಹುಡುಗರಲ್ಲ, ನೀವು ಗೆದ್ದಿರುವಂತಹ ಶಾಸಕರಿದ್ದೀರಿ, ಚುನಾವಣೆಯಲ್ಲಿ ಸೋಲಿಸಿದ್ದಲ್ಲ ನೀವು. ಜನ ಅವರು ಬೇಡ ಸಂದರ್ಭದಲ್ಲಿ ಸೋಲಿಸಿದ್ದಾರೆ. ಕೋಮುವಾದದ ಸೋಲು ಸೈದ್ಧಾಂತಿಕವಾಗಿ ಹೇಳಿ ಇದು ಇವತ್ತು ನಮ್ಮ ವಾಸ್ತವವಾಗಿ ಬಿಜೆಪಿಯನ್ನ ಅಥವಾ ಪರಿವಾರವನ್ನ ಚುನಾವಣೆಯಲ್ಲಿ ಸೋಲಿಸಬೇಕಾದ ಜನರ ಒಳಗಡೆ ಆಗದಂತ ಸ್ಥಿತಿಯಲ್ಲಿ ಸೋಲಿಸಲಿಕ್ಕೆ ಅಂತ ಸ್ಥಿತಿ ನಿಂತಿದೆ. ಅದು ಸಾಂಸ್ಕೃತಿಕ ರಾಜಕಾರಣದ ಯಶಸ್ಸು, ಬಲಪಂಥೀಯ ಸಾಂಸ್ಕೃತಿಕ ರಾಜಕಾರಣದ ಯಶಸ್ಸು. ಅದರಿಂದಾಗಿ ಅದನ್ನು ನಾವು ಇವತ್ತು ಚರ್ಚೆಗೆ ತೆಗೆದುಕೊಳ್ಳಿ ಸಾಧ್ಯ ಆಗಬೇಕು ಅನ್ನುವಂಥದ್ದು ನಮ್ಮ ಬಹಳ ಪ್ರಧಾನ ಉದ್ದೇಶ. ಅದರಲ್ಲಿ ಪುಸ್ತಕಗಳ ಮೂಲಕ ಕೊಡುಗೆ ನೀಡಿದ್ದಾರೆ. ಯಕ್ಷಗಾನವನ್ನು ಹಿಡಿದುಕೊಂಡು ಬೆಳವಣಿಗೆ ಹಿಡಿದು ಅದರಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಮುಸ್ಲಿಂ ವಿರೋಧಿ ಭಾವನೆಗಳನ್ನು ಗಟ್ಟಿ ಮಾಡಿಕೊಂಡು ಮಾಡಿದ್ರು ಅನ್ನುವಂತ ಹೇಳಿದ್ರು. ಅದು ಹಲವಾರು ವಿಚಾರಗಳನ್ನು ತಮ್ಮ ಗುರಿಯ ಕಡೆಗೆ ಧಾವಿಸಿದ್ದಾರೆ. ಎದುರಾಳಿಗಳೇ ಇಲ್ಲದೆ ಒಬ್ಬರೇ ಓಡುವ ಸ್ಥಿತಿ ಇವತ್ತು ಕರಾವಳಿಯ ರಾಜಕಾರಣದಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ಚರ್ಚೆಗೆ ಇಲ್ಲಿ ಸೇರಿದ್ದೇವೆ. ಮತ್ತು ಈ ಸಾಂಸ್ಕೃತಿಕ ರಾಜಕಾರಣ ಅಂದ್ರೆ ಅದು ಕೇವಲ ಇವತ್ತು ತುಳುನಾಡಿನಲ್ಲಿ ಹಿಂದೂಗಳು ಅನ್ನುವಂಥದ್ರಲ್ಲಿ ಅಲ್ಲಿದ್ದು ಮಾತ್ರ ಅಲ್ಲ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಲ್ಪಸಂಖ್ಯಾತರ ಸಮುದಾಯಗಳ ಒಳಗಡೆ ಸಾಂಸ್ಕೃತಿಕ ರಾಜಕಾರಣ ಯಾವುದಿದೆ, ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಅದು ಒಂದಕ್ಕೊಂದು ಪೂರಕ ಹೇಗಾಗ್ತದೆ ಅನ್ನುವಂಥದ್ದು. ಅಲ್ಲಿಯೂ ಕೂಡ ಒಂದು ಪರಿಶುದ್ಧ ಧರ್ಮದ ಕಾನ್ಸೆಪ್ಟ್ ಇದೆ. ಅಲ್ಲಿ ಒಂದು ಸಾಂಸ್ಕೃತಿಕ ಬಹಳ ದೊಡ್ಡ ರೀತಿಯಲ್ಲಿ ಅದು ಬುಲ್ಡೋಜ್ ಮಾಡ್ತಾ ಹೋಗ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯದ ಒಳಗಡೆ ಇರುವಂಥ ಒಂದು ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿಯನ್ನು ಬುಲ್ಡೋಜ್ ಮಾಡಿಕೊಂಡು ಅದು ಕೂಡ ಫ್ಯೂರಿಟಿಯ ಒಂದು ಹಲಿಯ ಮೇಲೆ ವೇಗವಾಗಿ ಧಾವಿಸ್ತಾ ಇದೆ. ಅದು ಈ ಬಹುಸಂಖ್ಯಾತ ಕೋಮುವಾದದ ಸಾಂಸ್ಕೃತಿಕ ರಾಜಕಾರಣಕ್ಕಾಗಿ ಅನುಕೂಲಕರವಾದಂಥ ಕೆಲಸವನ್ನು ಕೂಡ ಮಾಡ್ತದೆ. ಇಂಥ ಬಹಳಷ್ಟು ಇದಿದೆ. ಬ್ಯಾರಿಗಳು ಅಂದರೆ ಯಾರು? ಬ್ಯಾರಿಗಳಂದರೆ ದಪ್ಪು ಮಾತ್ರ ಅಂತ ತಿಳ್ಕೊಂಡಿದ್ದೀವಿ. ಆ ದಪ್ಪು ಒಂದು ಬಾರಿ ಅದೇ ಸಂಸ್ಕೃತಿ ಅವರದ್ದು ಅಂತ. ಆದರೆ ಆಚೆಗೆದ್ದು ನಮಗೇನು ಗೊತ್ತಿಲ್ಲ. ಆದರೆ ಇಲ್ಲಿಯ ಜನಸಂಖ್ಯೆಯಲ್ಲಿ 22% ಅವರಿದ್ದಾರೆ. ಭಾಷಾವಾರು ಇದು ಆ ಪುಸ್ತಕದಲ್ಲಿ ಇದೆ. 48% ಏನೋ ತುಳುವರು, 16% ಬ್ಯಾರಿಗಳು ಅಂತ ಅಲ್ಲಿ ಒಂದು ಸರಳ ಲೆಕ್ಕಾಚಾರ ಇದೆ. ಅದರಿಂದಾಗಿ ಈ ಬಹು ಸಂಸ್ಕೃತಿ ವೈವಿಧ್ಯಮಯ ಭಾಷಾ ಸಂಸ್ಕೃತಿ ಇರುವಂಥ ತುಳುನಾಡಿನ ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಸರಿಯಾಗಿ ಗ್ರಹಿಸಿಕೊಂಡು ಅದನ್ನು ಯಾವ ರೀತಿ ಸೋಲಿಸ್ಬೋದು ಮತ್ತು ಅದಕ್ಕೆ ಪ್ರತ್ಯುತ್ತರವಾದಂಥ ಒಂದು ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಯಾವ ರೀತಿ ಕಟ್ಟಬಹುದು ಅನ್ನುವಂಥದ್ದು ಖಂಡಿತವಾಗಿ ಇಲ್ಲಿಯ ಜನಪರ ಚಳುವಳಿಗಳ, ಜನಪರ ಮನಸ್ಸುಗಳ, ಪ್ರಗತಿಪರ ಮನಸ್ಸುಗಳ ಬಹಳ ದೊಡ್ಡ ಒಂದು ಸವಾಲು ಮುಂದಿರುವಂಥದ್ದು ಅಂತ ನನಗಂತೂ ಅನಿಸ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಚರ್ಚಾಕೂಟವನ್ನು ನಾವು ಏರ್ಪಡಿಸಿದ್ದೀವಿ. ಮತ್ತು ಜಾಗತೀಕರಣದ ಈ ಕಾಲಘಟ್ಟ ಈ ರೀತಿಯಾದಂಥ ಬಲಪಂಥೀಯ ಸಾಂಸ್ಕೃತಿಕ ರಾಜಕಾರಣಕ್ಕೆ ಅನುಕೂಲಕರವಾದಂಥ ಒಂದು ವೇದಿಕೆಯನ್ನು ಇವತ್ತು ನಮಗೆ ಕಟ್ಟಿಕೊಟ್ಟಿದೆ. ಇಲ್ಲಿ ಸಾಂಸ್ಕೃತಿಕ ರಾಜಕಾರಣ ನಾವು ಈ ರೀತಿ ನೋಡುವಾಗ ಇಲ್ಲಿ ಬೇರೆ ರೀತಿಯಲ್ಲಿ ನಾವು ಮೇಲ್ನೋಟಕ್ಕೆ ಒಂದು ಗ್ರಹಿಸಿರ್ತೀವಿ. ನನಗಂತೂ ನಿತ್ಯಾನಂದ ಶೆಟ್ಟರ ಪುಸ್ತಕದ ಮೇಲೆ ನಾವೊಂದು ಚರ್ಚೆಯನ್ನು ಮಾಡೋಣ,
ಈ ರೀತಿ ವಿಚಾರ ಮತನ ಇಟ್ಕೊಂಡಿದ್ದೀವಿ, ನೀವು ಬರಬೇಕು ಅಂತ ತುಂಬ ಜನರಿಗೆ ಫೋನ್ ಮಾಡಿದ್ದೀನಿ ನಾನು. ಒಂದು ಒಟ್ಟು ಈ ಅವಧಿಯಲ್ಲಿ ಒಂದು 7-8 ದಿವಸ ಪೂರ್ತಿ ಇದಕ್ಕೆ ಹೋಗಿರ್ಬೋದು, ಗಂಟೆಗೆಲ್ಲ ಲೆಕ್ಕ ಹಾಕಿದರೆ. ಅಷ್ಟು ಜನರ ಹತ್ರ ಚರ್ಚೆ ಮಾಡಿದ್ದೀನಿ, ಮಾತಾಡಿದ್ದೀನಿ. ಅಲ್ಲೇ ಒಂದು ವಿಚಾರ ಮತನ ಆಗಿ ಹೋಗಿದೆ. ಕೆಲವು ವಿಚಾರಗಳು ಬಹಳಷ್ಟು ಇಂಟ್ರೆಸ್ಟಿಂಗ್. ಒಬ್ಬರು ಹೇಳಿದರು, ಯಾರಿಗೂ ಪುಸ್ತಕದ ಬಗ್ಗೆ ನಿತ್ಯಾನಂದ ಶೆಟ್ಟರ ಬಗ್ಗೆ ತಕರಾರಿಲ್ಲ, ಆದರೆ ಪುಸ್ತಕ ಓದಿ ಅವರ ಅಭಿಪ್ರಾಯ ಎಲ್ಲವನ್ನೂ ಹೇಳೋದಿಲ್ಲ, ಕೆಲವು ಅಂಶಗಳು. ಒಬ್ಬರು ಹೇಳಿದರು, ಸಾಂಸ್ಕೃತಿಕ ರಾಜಕಾರಣ ಯಾರ್ದು ತುಳುನಾಡಿನಲ್ಲಿ? ಬಂಟರದ್ದು ಮತ್ತು ಬ್ರಾಹ್ಮಣರದ್ದು, ಇನ್ಯಾರ್ದಿದೆ? ಅವ್ರದ್ದೇ. ಅವ್ರು ಹೇಳಿದ್ದೆ ಸಂಸ್ಕೃತಿ, ಅವ್ರು ಹೇಳಿದ್ದೆ ರಾಜಕಾರಣ ಅಲ್ವಾ ಹೇಳಿದರು. ನಿತ್ಯಾನಂದ ಶೆಟ್ಟರು ಪುಸ್ತಕದಲ್ಲಿ ಆ ಮೇಲ್ಜಾತಿ ಇವರನ್ನು ತರಲಿಲ್ಲ, ಕೇಂದ್ರ ಬಿಂದಿಗೆ ಒಬ್ಬ ಶೆಟ್ಟಿಗಾರ ಸಮುದಾಯದ ಇವರನ್ನ ತಂದರು, ಕುಂಬ್ಳೆ ಸುಂದರರಾಯರನ್ನ ತಂದರು ಅನ್ನುವಂಥದ್ದನ್ನು ಹೇಳಿದರು. ಇನ್ನು ಆ ರೀತಿಯಾದಂಥ ಬೇರೆ ಬೇರೆ ಇವುಗಳು ಬಂತು ಮಾತುಗಳು. ಸಂಸ್ಕೃತಿ ರಾಜಕಾರಣ ಅಂದರೆ ಯಾವುದು, ಅದು ಯಾಕೆ ಬಲಾಢ್ಯರನ್ನು ಅದು ಮುಟ್ಟೋದಿಲ್ಲ ಅನ್ನುವಂಥದ್ದೆಲ್ಲ ಬಂತು. ನಾನು ಅದಕ್ಕೆ ಹೇಳಿದೆ, ಕುಂಬ್ಳೆ ಸುಂದರರಾಯರು ಅಂದರೆ ಕೇವಲ ಅದೊಂದು ಯಕ್ಷಗಾನದ 10 ಹೆಸರುಗಳಲ್ಲಿ ಒಂದು ಹೆಸರಲ್ಲ. ಅವರು ನಾವೇನು ಪದೇ ಪದೇ ಕಾಲಾಳುಗಳಾಗಿ ಶೂದ್ರ ಸಮುದಾಯ ಕೆಲಸ ಮಾಡ್ತಾ ಇದೆ, ಮತ್ತು ಅವರು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ, ಅವರಿಗೆ ವಿಚಾರ ಗೊತ್ತಿದ್ದು ಕೆಲಸ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಅವರೊಂದು ಉದಾಹರಣೆ. ಮತ್ತು ಅವರು ಕೇವಲ ಯಕ್ಷಗಾನದಲ್ಲಿ ಡೈಲಾಗ್ ಹೊಡೆದದ್ದು ಮಾತ್ರ ಅಲ್ಲ, ದ್ವೇಷ ಭಾಷಣದ ಡೈಲಾಗ್ ಮುಸ್ಲಿಂ ವಿರುದ್ಧಿ ಇದು ಮಾತ್ರ ಮಾಡಿದ್ದಲ್ಲ, ಅವರು ಅಯೋಧ್ಯೆಗೆ ಸಂಬಂಧಪಟ್ಟಂಥ ಒಂದು ಯಕ್ಷಗಾನವನ್ನೇ ಕಟ್ಟಿದ್ರು. ಮಾತ್ರ ಅಲ್ಲ, ಚುನಾವಣೆಗೆ ನಿಂತರು, ಗೆದ್ದರು. ಆಮೇಲೆ ಬಹಳಷ್ಟು ಕೋಮು ಗಲಭೆಗಳಿಗೆ ಅವರೇ ಸುರತ್ಕಲ್ನ ಕೋಮು ಗಲಭೆಗಳಿಗೂ ಲೀಡ್ ಮಾಡಿದರು. ಇಂಥ ಹಲವು ಇದೆ. ಉಳ್ಳಾಳದಲ್ಲಿ ಅವರ ಮೇಲೆ ಆದಂಥ ಕೇಸಿಗೆ ಅವರಿಗೆ ಒಂದು ರೀತಿಯ ಪರಿತಾಪ ಬಂತು, ನನಗೆ ಯಾರೂ ಇಲ್ಲ ಅನ್ನುವಂಥದ್ದು. ಆದರೆ ಅವರ ಭಾಷಣ ಕೇಳಿ ಕ್ರಿಮಿನಲ್ಗಾದವರಾದವರ ಪರವಾಗಿ ಯಾರೂ ಇಲ್ಲಲ್ಲ, ಅದನ್ನು ಯಾವತ್ತೂ ಅವರು ಪರಿಗಣಿಸಲಿಲ್ಲ. ನನಗೆ ಸಹಾಯಕ್ಕೆ ಒದಗಲಿಲ್ಲ ಅನ್ನುವಂಥದ್ದು ಮಾತ್ರ ಇತ್ತು ಅವರದು. ಅದರಿಂದಾಗಿ ಅವರದೊಂದು ಮುಖ ಅದು, ಅವರು ಯಕ್ಷಗಾನದಲ್ಲಿ ಅತಿ ಹೆಚ್ಚು ಪರಿಚಿತವಾದಂಥ ಕೋಮುವಾದಿ ಮುಖ ಆಗಿರೋದ್ರಿಂದ ಸಹಜವಾಗಿ ಅದು ಬಂದಿದೆ. ಮತ್ತು ಅವರು ಕೇವಲ ಭಾಷಣ ಹೊಡೆದು ಅಥವಾ ಯಕ್ಷಗಾನದಲ್ಲಿ ಡೈಲಾಗ್ ಹೊಡೆದು ಸುಮ್ಮನೆ ಆಗಲಿಲ್ಲ, ಅವರು ಊರೂರು ತಿರುಗಿದ್ದಾರೆ, ಆ ಕೆಲಸಗಳನ್ನು ಮಾಡಿದ್ದಾರೆ, ಬಂದಿದೆ ಅಂತ ಹೇಳಿದೆ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಕರಾವಳಿಯ ಈ ವೈವಿಧ್ಯಮಯ ಸಮಾಜದಲ್ಲಿ ಸಾಂಸ್ಕೃತಿಕ ರಾಜಕಾರಣವನ್ನು ಅಥವಾ ಸಾಂಸ್ಕೃತಿಕ ಯಜಮಾನಿಕೆಯನ್ನು ಅಥವಾ ಇಲ್ಲಿಯ ಒಂದು ಸಾಮಾಜಿಕ ಸಂರಚನೆಯನ್ನು ಮತ್ತು ಅಲ್ಲಿಯ ಏಳು ಬೀಳುಗಳನ್ನು ತಮ್ಮದೇ ಆದ ಕಣ್ಣೋಟಗಳಲ್ಲಿ ನೋಡುವಂಥ ಸಣ್ಣ ಸಣ್ಣ ಸಮುದಾಯಗಳು, ದುರ್ಬಲ ಸಮುದಾಯಗಳಿದೆ. ಮತ್ತು ಆ ಸಮುದಾಯಗಳು ಇಡೀಯಾಗಿ ಬಲಪಂಥೀಯ ಅಂಬಲದ ಒಳಗಡೆ ಹೋಗಿ ಕೂತಿದೆ. ಅವರ ಅಭದ್ರತೆಯ ಫೀಲಿಂಗ್ಸ್ ಇರ್ಬೋದು, ಅಥವಾ ಅವರ ಗುರುತಿನ ಸಮಸ್ಯೆಗಳಿರ್ಬೋದು, ಅಥವಾ ಅವರಿಗೆ ಅವಕಾಶಗಳ ನಿರಾಕರಣೆ ಇರ್ಬೋದು, ಅವರೆಲ್ಲ ಒಂದು ಹುಸಿ ಭ್ರಮೆಯಲ್ಲಿ ಅದರ ಒಳಗಡೆ ಕೂಡ ಹೋಗಿ ಭದ್ರವಾಗಿ ಕೂತಿರುವಂಥದ್ದಿದೆ. ಅದರಿಂದಾಗಿ ಇದೆಲ್ಲವನ್ನು ನಾನು ಹೆಚ್ಚು ಹೋಗುವುದಿಲ್ಲ ಚರ್ಚೆಗೆ. ಈ ಎಲ್ಲ ಅಂಶಗಳು ಕೂಡ ಇದೆ. ನನಗಂತೂ ಇನ್ನಷ್ಟು ಆಳವಾದಂಥ ಒಂದು ಚರ್ಚೆಗೆ ನಾವು ಹೋಗಬೇಕಾಗತ್ತೆ. ಈ ಪುಸ್ತಕ ಖಂಡಿತವಾಗಿಯೂ ಇನ್ನಷ್ಟು ಚರ್ಚೆ ಆಗಬೇಕು. ಬಹಳಷ್ಟು ಜನ ಇದು ಚರ್ಚೆ ಆಗಬಾರ್ದು ಅಂತ ಬಯಸ್ತಾರೆ. ಈ ಚರ್ಚೆ ಆದರೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದಿದೆ. ಇವು ಓದಲಿಲ್ಲ ಅಂತಲ್ಲ, ಬಹಳಷ್ಟು ಸಿಟ್ಟಿಗೆಲ್ಲ ಬಲ್ಲ ಜನಗಳು ಈ ಪುಸ್ತಕವನ್ನು ಓದಿದ್ದಾರೆ. ಆದರೆ ಇದು ಚರ್ಚೆಗೆ ಬರದ ರೀತಿಯಲ್ಲಿ ಬಹಳ ಗಂಭೀರವಾದಂಥ ಒಂದು ಮೌನಕ್ಕೆ ಅವರು ಈ ಪುಸ್ತಕದ ವಿಚಾರದಲ್ಲಿ ಜಾರಿದ್ದಾರೆ. ಅದಕ್ಕೆ ಅವರಿಗದೇ ಆದಂಥ ಖಂಡಿತವಾದ ಸ್ಟ್ರಾಟಜಿಗಳು ಇದೆ. ಇದು ಚರ್ಚೆಗೆ ಬಂದರೆ ಇದು ಮತ್ತಷ್ಟು ಉದ್ದಕ್ಕೆ ಹೋಗ್ಬೋದು. ಅದರ ಆಳ ಅಗಲಗಳು, ಸಾಂಸ್ಕೃತಿಕ ರಾಜಕಾರಣದ ಆಳ ಅಗಲಗಳು ಚರ್ಚೆ ಆದರೆ ತಾವು ಕಟ್ಟಿರುವಂಥ ಇವುಗಳಿಗೆ ಒಂದು ಸಣ್ಣ ಪುಟ್ಟ ಏಟುಗಳು ಬೀಳ್ಬೋದು ಅನ್ನುವಂಥದ್ದು ಬಹುಶಃ ಅವರ ಪ್ರಜ್ಞೆ ಅಥವಾ ತಿಳುವಳಿಕೆ ಆಗಿರ್ಬೋದು. ಆದರೆ ಇದು ಚರ್ಚೆ ಆಗಬೇಕಾಗಿರೋದು ನಮ್ಮಂಥ ಜನಪರ ಇಲ್ಲಿಯ ಚಳವಳಿಗಳಿಗೆ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಾವು ಈ ಪುಸ್ತಕವನ್ನ ಚರ್ಚೆಗೆ ಇವತ್ತು ಒಂದು ದಿವಸದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಚರ್ಚೆ ಮಾಡಿಬಿಡ್ತೀವಿ ಅಂತಲ್ಲ, ಒಂದು 5 ಜನ ಇವತ್ತು ಬೇರೆ ಬೇರೆ ಇದರಲ್ಲಿ ನಿಮಗೆ ನೋಡಿದ್ದೀರಿ ಆಹ್ವಾನ ಪತ್ರಿಕೆ, ಅದರ ಪ್ರಕಾರ ಮಾತಾಡ್ತಾರೆ. ಮಾತಾಡುವವರಿಗೆಲ್ಲರಿಗೂ ಕೂಡ ಒಂದು 25 ನಿಮಿಷದ ಸಮಯವನ್ನು ನಾವು ಇಟ್ಟಿದ್ದೇವೆ. ಅದರಲ್ಲಿ ಗಣನಾಥ್ ಎಕ್ಕಾರ್ ಅವರಿಗೆ ನಾವು 2 ಗೋಷ್ಠಿಗಳನ್ನು ಒಂದು ಮಾಡಿದ್ವಿ. ಅದರಲ್ಲಿ ಅವರೊಂದು 5-10 ನಿಮಿಷ ಹೆಚ್ಚು ತೆಗೊಳ್ಬೋದು ಅನ್ನೋ ರೀತಿಯಲ್ಲಿ ನಾವು ಅವರಿಗೆ ಹೇಳಿದ್ದೀವಿ. ಬೆಳಿಗ್ಗೆ 3 ಗೋಷ್ಠಿ ನಮ್ಮ ಗಣನಾಥ್ ಎಕ್ಕಾರ್ ಅವರು, ನವೀನ್ ಸೂರಿಂಜೆ ಅವರು, ಆಮೇಲೆ ವಾಸುದೇವ್ ಬೆಳ್ಳೆ ಅವರು ಅಲ್ವಾ, ಅವರು ಮಾತಾಡಿದ ಮೇಲೆ ಒಂದು 40 ನಿಮಿಷದಷ್ಟು ಚರ್ಚೆಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಬಳಸ್ಬೋದು. ಮಧ್ಯಾಹ್ನ ಕೂಡ 2 ಗೋಷ್ಠಿ ಆದಮೇಲೆ ಮತ್ತೆ ಒಂದು ಅರ್ಧ ತಾಸು ಚರ್ಚೆಗೆ ಅವಕಾಶ ಇರ್ತದೆ. ಆಮೇಲೆ ಕೊನೆಗೆ ನಿತ್ಯಾನಂದ ಶೆಟ್ಟರ ಜೊತೆ ಡಾಕ್ಟರ್ ಕಿರಣ್ ಗಾಜನವರು, ಅವರು ಡಾಕ್ಟರ್ ನಾಗೇಗೌಡರು ಒಂದು ಪ್ರಶ್ನೋತ್ತರ ಸಂವಾದವನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ. ಈಗೇನು ನಿತ್ಯಾನಂದ ಶೆಟ್ಟರು ಮಾತಾಡೋದಿಲ್ಲ, ಆದರೆ ಅವರನ್ನು ನಾವು
ಒಂದು ಅವರನ್ನು ಅಭಿನಂದಿಸ್ತೀವಿ. ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ತುಮಕೂರು ಯೂನಿವರ್ಸಿಟಿಯಲ್ಲಿ ಇದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಮೊದಲು ಮಂಗಳೂರಿನಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭಾಳಷ್ಟು ಚಳವಳಿಗಳ ಜೊತೆ ಕೂಡ ಅವರು ಆ ಸಂದರ್ಭದಲ್ಲಿ ಗುರುತಿಸ್ಕೊಂಡಿದ್ರು, ಅದಕ್ಕೆ ಸಹಾಯಕರಾಗಿ ಕೆಲಸ ಮಾಡಿದರು. ಈ ಕೃತಿಯ ನಂತರದ ದಿನಗಳಲ್ಲಿ ಅವರು ಮತ್ತಷ್ಟು ಚಳವಳಿಗಳ ಜೊತೆ ಗುರುತಿಸ್ಕೊಳ್ತಾರೆ, ಅದಕ್ಕೊಂದು ಶಕ್ತಿ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇದೆ. ಅಂತಹ ವಿದ್ವತ್ ವ್ಯಕ್ತಿಗಳು ಈ ಸಾಂಸ್ಕೃತಿಕ ರಾಜಕಾರಣದ ಚಳುವಳಿಯಲ್ಲಿ, ಒಟ್ಟು ಚಳುವಳಿಯಲ್ಲಿ ಅವರು ಸಾಂಸ್ಕೃತಿಕ ರಾಜಕಾರಣದ ಆಯಾಮಗಳನ್ನು ಇಟ್ಕೊಂಡು ನಮ್ಮ ಈ ಚಳುವಳಿಗಳ ಜೊತೆ, ಜನ ಜೊತೆ ಬಂದರೆ ಅದು ಹೆಚ್ಚು ಬಲಿಷ್ಠ ಆಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವರು ನಿವೃತ್ತರಾಗಿ ನಮ್ಮ ಜೊತೆ ಸೇರಿದ್ದಾರೆ. ಈಗಾಗಲೇ ಡಾಕ್ಟರ್ ಗರುಡಾತೆಕ್ಕಾರ್ ಅವರು ಅಧ್ಯಾಪಕರಾಗಿದ್ದಾಗಲೂ ಕೂಡ ನಮ್ಮ ಜೊತೆ ಇದ್ದರು, ಕೆಲವು ತೊಂದರೆಗಳನ್ನು ಅನುಭವಿಸಿದರು. ಅದಕ್ಕಾಗಿ ಈಗ ನಿವೃತ್ತರಾದಮೇಲೆ ಫುಲ್ ಟೈಮ್ ನಮ್ಮ ಜೊತೆ ಇದ್ದಾರೆ. ಹಾಗೆ ಡಾಕ್ಟರ್ ಉದಯ್ ರೋತೂರ್ ಅವರು ಕೂಡ ಅದೇ ರೀತಿ ಇದ್ದಾರೆ. ಹಾಗೆ ಡಾಕ್ಟರ್ ಶಿವರಾಮ್ ಶೆಟ್ಟಿ ಅವರಿದ್ದಾರೆ. ಬೆಳ್ಳೆ ಅವರು ನಿವೃತ್ತರಾದ ಮೇಲೆ ಖಂಡಿತವಾಗಿ ಈಗಲೂ ಇದ್ದಾರೆ, ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥದ್ದು ನಮಗೆ ಖಂಡಿತ ಇದೆ. ಆ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ರಾಜಕಾರಣವನ್ನು ಕಟ್ಟಲಿಕ್ಕೆ ಬೀದಿ ಹೋರಾಟಗಾರರು ಎಷ್ಟು ಮುಖ್ಯವೋ ಸಾಂಸ್ಕೃತಿಕ ರಂಗದ ವಿದ್ವತ್ ವ್ಯಕ್ತಿಗಳು ಕೂಡ ಅಷ್ಟೇ ಮುಖ್ಯ. ಅಂತಹ ಒಂದು ದೊಡ್ಡ ಶಕ್ತಿ ಕರಾವಳಿಗೆ ಇದೆ. ಕರಾವಳಿ ಕರ್ನಾಟಕ ಬರಡು ಅಲ್ಲ. ಈ ಪುಸ್ತಕ ಓದಿದ್ರೆ ಅರ್ಥ ಆಗುತ್ತೆ ಎಷ್ಟು ಎಲ್ಲ ಚಳವಳಿಗಳು ಯಾವ ರೀತಿ ಎಲ್ಲ ನಡೆದಿದೆ ಅನ್ನುವಂಥದ್ದು ಎಲ್ಲ ಇದೆ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಂತೂ ಬೇಕಾದಷ್ಟು ಜನ, ಬಹುಶಃ ಬೇರೆ ಜಿಲ್ಲೆಗಳಿಗೆ ನಾವು ಒಂದಿಷ್ಟು ಎಕ್ಸ್ಪೋರ್ಟ್ ಮಾಡ್ಬೋದು, ಅಷ್ಟು ವಿದ್ವತ್ಪೂರ್ಣ ವ್ಯಕ್ತಿಗಳ ದೊಡ್ಡ ಗಣನ ನಮ್ಮ 2 ಜಿಲ್ಲೆಗಳಲ್ಲಿ ತುಳುನಾಡಲ್ಲಿದೆ. ಅವರೆಲ್ಲರನ್ನ ಒಟ್ಟು ಸೇರಿಸಿ ನಾವು ಖಂಡಿತವಾಗಿ ಒಂದು ವೇದಿಕೆಯನ್ನು, ಒಂದು ಯೋಜನಾಬದ್ಧವಾಗಿ ಕೆಲಸ ಮಾಡಿದರೆ ಭಾಳಷ್ಟು ಸಾಧನೆ ಮಾಡ್ಬೋದು. ನಮ್ಮ ಸರ್ ಕೂಡ ಇದ್ದಾರೆ, ವೆಲೇರಿಯನ್ ರೋಡ್ರಿಗಸ್ ಅವರು ಇದ್ದಾರೆ, ತೋಳ್ಪಾಡಿ ಅವರು ಇದ್ದಾರೆ, ಹಿರಿಯರು. ಅವರು ಈ ಒಂದು ವಾರದಲ್ಲಿ ಹಲವು ಬಾರಿ ನನ್ನ ಹತ್ರ ಮಾತಾಡಿ ಚರ್ಚಿಸಿದ್ರು. ಹಯೋಧನ ಉಪಾಧ್ಯಾಯರಿದ್ದಾರೆ, ಹಿಂಗೆ ಭಾಳಷ್ಟು ಜನ ನಮ್ಮ ಜೊತೆಗಿದ್ದಾರೆ. ರಂಗ ಕಲಾವಿದರಿದ್ದಾರೆ, ಬೇರೆ ಬೇರೆ ಚಳವಳಿಗಳವರಿದ್ದಾರೆ. ಇವರೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ, ಅದೇ ರೀತಿಯಲ್ಲಿ ನಮ್ಮ ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ ಅವರನ್ನು ವೇದಿಕೆಗೆ ಕರೆದಿದ್ದೀವಿ. ಅಮೆರಿಕದಲ್ಲಿ ಭಾಳಷ್ಟು ವರ್ಷ ವೈದ್ಯರಾಗಿ ಡಾಕ್ಟರಾಗಿ ದುಡಿದವರು, ಈಗಲೂ ತನ್ನ ಇಳಿ ವಯಸ್ಸಿನಲ್ಲಿಯೂ ಕೂಡ ರಾಜ್ಯದ ಭಾಳಷ್ಟು ಚಳವಳಿಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತು ಭಾಳಷ್ಟು ಕೆಲಸವನ್ನು ಮಾಡ್ತಾ ಇರುವವರು. ಪೀಪಲ್ಸ್ ಮೀಡಿಯಾ ಅಂತ ಒಂದು ಚಾನಲ್ ಸಂಸ್ಥೆಯನ್ನು ಕೂಡ ಕಟ್ಟಿ ತನ್ನ ದುಡಿಮೆ ಹಣದಿಂದ ಅವುಗಳನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಬೆಂಗಳೂರಿನಿಂದ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಗೌರವಿಸ್ತಾ, ತಮ್ಗೆಲ್ರಿಗೂ ಕೂಡ ಗೌರವವನ್ನು ಸಮರ್ಪಿಸ್ತಾ ಈ ಮಾತುಗಳನ್ನು ಮುಗಿಸ್ತೀವಿ. ಕೊನೆಗೆ ಒಂದು ಮಾತು, ನಾವು ಒಂದು 5 ವರ್ಷ ಜನನುಡಿ ನಡೆಸಿದ್ವಿ. ಕೊರೋನಾ ಕಾಲಘಟ್ಟದಲ್ಲಿ ಅದು ತಡೆಯಾಗಿತ್ತು. ಈ ವರ್ಷದಿಂದ ಅದು ಮತ್ತೆ ಆರಂಭ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ಮುಗಿದ ತರುವಾಯ ಅದರ ಕೋರ್ ತಂಡದವರು ಸೇರಿಕೊಂಡು ಆ ನಿಟ್ಟಿನಲ್ಲಿಯೂ ಕೂಡ ನಾವೊಂದು ತೀರ್ಮಾನವನ್ನು ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು, ಜೊತೆಯಾಗಿ ಕೆಲಸ ಮಾಡೋಣ. ಇವತ್ತೊಂದು ಒಳ್ಳೆಯ ಚರ್ಚೆಗೆ ಖಂಡಿತವಾಗಿಯೂ ಕೂಡ ಅವಕಾಶ ಆಗ್ತದೆ ಅನ್ನುವ ಮಾತನ್ನು ಹೇಳುತ್ತಾ, ನಮ್ಮ ಭಾಳಷ್ಟು ಹೆಣ್ಣುಮಕ್ಕಳು ನಮ್ಮ ಜೊತೆ ಇವತ್ತು ಇರಬೇಕಿತ್ತು. ಲೇಖಕಿಯರ ವಾಚಕಿಯರ ಸಂಘದ ಮಹಾಸಭೆ ಇವತ್ತು ಇರೋದ್ರಿಂದ ಹಲವು ಜನ ಇಲ್ಲಿ ಬರಲಿಕ್ಕೆ ಆಗಿಲ್ಲ. ಆದರೂ ಡಾಕ್ಟರ್ ಜ್ಯೋತಿ ಚೇಲಾರ್ ಅವರು ಬಂದು ಹೋಗ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಮೇಡಮ್ ಅವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸಿ ವೇದಿಕೆಯನ್ನು ನಾನು ಬಿಟ್ಟುಕೊಡ್ತೇನೆ. ಇನ್ನು ಗೋಷ್ಠಿ ನಡೀತದೆ. ಕಾರ್ಯಕ್ರಮದ ವಿಚಾರ ಮಂಡನೆಯನ್ನು ಡಾಕ್ಟ್ರು ಗರುಡಾತೆಕ್ಕಾರ್ ಅವರು ಮಾಡ್ತಾರೆ. ಸಮನ್ವಯಕಾರರಾಗಿ ಇವತ್ತು ಬೆಳಗ್ಗೆ ಗೋಷ್ಠಿಯನ್ನು ಡಾಕ್ಟರ್ ನಾಗೇಗೌಡ KS ಅವರು ಸಮನ್ವಯಕಾರರಾಗಿ ಇರ್ತಾರೆ. ಇಷ್ಟು ಹೇಳ್ತಾ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಆಗ್ತೀನಿ. ನಮಸ್ಕಾರ.